ಹೇಳಲಾಗುತ್ತೆ ನಮ್ಮ ದೇಶದಲ್ಲಿ ಎರಡೇ ಇಂತಹ ಕಂಪನಿಗಳಿವೆ ನಾವು ಹುಟ್ಟಿ ಸಾಯುವವರೆಗೂ ನಮ್ಮ ಜೊತೆ ಇರೋದು ಅಂತ. ಒಂದು ಟಾಟಾ, ಇನ್ನೊಂದು ಬಾಟಾ. ದೇಶದಲ್ಲಿ ತುಂಬಾ ಜನ ಟಾಟಾ ಕಾರ್ ನಲ್ಲಿ ಓಡಾಡ್ತಾರೆ. ಟಾಟಾ ತಯಾರಿಸಿರುವ ಬಟ್ಟೆ ಧರಿಸಿ ನಾವು ಬ್ರಾಂಡೆಡ್ ಫೀಲ್ ಮಾಡ್ತೀವಿ. ಮನೆ ಅಡಿಗೆಯಲ್ಲಿ ಟಾಟಾ ಉಪ್ಪು ಬಳಕೆ ಮಾಡ್ತೀವಿ. ಅಷ್ಟೇ ಅಲ್ಲ, ದಿನದ ಪ್ರಾರಂಭ ಕೂಡ ಟಾಟಾ ಟೀ ನಿಂದನೇ ಪ್ರಾರಂಭ ಮಾಡ್ತೀವಿ. ಟಾಟಾ ಕಂಪನಿಯನ್ನ ಇಷ್ಟೊಂದು ಎತ್ತರಕ್ಕೆ ಬೆಳೆಸಲು ದೊಡ್ಡ ಕೊಡುಗೆ ಯಾರ್ದಾದ್ರೂ ಇದ್ರೆ ಅದು ಸರ್ ರತನ್ ಟಾಟಾ ಅವರದಿತ್ತು. ಇವತ್ತು ಇವರಿಗೆ ಯಾವುದೇ ಪರಿಚಯದ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈ ವ್ಯಕ್ತಿ ಎಲ್ಲಕ್ಕಿಂತ ಮೊದಲು ತಮ್ಮ ದೇಶ ಮತ್ತು ದೇಶದ ಜನರ ಬಗ್ಗೆ ಯೋಚನೆ ಮಾಡ್ತಾನೆ. ಇವರು ಹಣಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ವ್ಯಾಲ್ಯೂಸ್ ಮತ್ತೆ ಕಮಿಟ್ಮೆಂಟ್ಸ್ ಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ಇವರ ಪೂರ್ತಿ ಜೀವನ ಡ್ರೀಮ್ಸ್, ಚಾಲೆಂಜಸ್ ಮತ್ತೆ ಸಕ್ಸಸ್ ನಿಂದ ತುಂಬಿದೆ. ಇವರು ಕೇವಲ ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ, ಬದಲಾಗಿ ಒಬ್ಬ ಲೀಡರ್, ಲಕ್ಷಾಂತರ ಜನರ ಆಶಾಕಿರಣ ಮತ್ತೆ ಒಬ್ಬ ಸರಳವಾದ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ. ಇವರ ಬಗ್ಗೆ ಹೇಳಲು 26/11 ನಡೆದ ಘಟನೆ ಅಂತೂ ನಿಮಗೆಲ್ಲರಿಗೂ ಗೊತ್ತಿರಬಹುದು. 100 ಜನರಿಗೆ ಪಾಕಿಸ್ತಾನಿ ಉಗ್ರರು ಕೊಂದಿದ್ರು. ಆಗ ಸ್ವತಃ ಸರ್ ರತನ್ ಟಾಟಾ ತಾಜ್ ಹೋಟೆಲ್ ಕಂಪನಿ ಇಂಡಿಯನ್ ಹೋಟೆಲ್ಸ್ ನ ಚೇರ್ಮನ್ ಆಗಿದ್ರು. ಈ ಘಟನೆ ತಿಳಿದ ತಕ್ಷಣ ಸರ್ ರತನ್ ಟಾಟಾ ತಾಜ್ ಹೋಟೆಲ್ ತಲುಪಿದ್ರು. ಸ್ವತಃ ಮುಂದೆ ನಿಂತು ರೆಸ್ಕ್ಯೂ ಆಪರೇಷನ್ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಈ ಘಟನೆಯಲ್ಲಿ ಗಾಯಗೊಂಡಿರುವ ಹೋಟೆಲ್ ಸಿಬ್ಬಂದಿಗಳ ಆರೋಗ್ಯ ಸರಿಯಾಗೋವರೆಗೂ ಫುಲ್ ಸ್ಯಾಲರಿ ಕೊಟ್ರು. ಮತ್ತೆ ಯಾವ ಸಿಬ್ಬಂದಿ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡ್ರು ಅಂತವರ ಮಕ್ಕಳ ವಿದ್ಯಾಭ್ಯಾಸದ ಪೂರ್ತಿ ಖರ್ಚು ನೋಡ್ಕೊಂಡ್ರು. 2017ರಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗಾಗಿ 1,000 ಕೋಟಿ ರೂಪಾಯಿಗಳ ದಾನ ಮಾಡಿದ್ರು. ದೇಶ ಕೋವಿಡ್ ಸಮಸ್ಯೆಯಲ್ಲಿ ಮುಳುಗಿದ್ದಾಗ PM ಕೇರ್ ಫಂಡ್ ನಲ್ಲಿ ಸರ್ ರತನ್ ಟಾಟಾ 1,500 ಕೋಟಿ ರೂಪಾಯಿಗಳ ದಾನ ಮಾಡಿದ್ರು. ಸರ್ ರತನ್ ಟಾಟಾ ಅವರು ಇಂತಹದೇ ಅನೇಕ ಸಮಾಜದ ಒಳ್ಳೆಯ ಕೆಲಸಗಳನ್ನ ಮಾಡಿರೋದ್ರಿಂದ 2000ರಲ್ಲಿ ಪದ್ಮಭೂಷಣ ಮತ್ತೆ 2009ರಲ್ಲಿ ಪದ್ಮ ವಿಭೂಷಣ ಕೊಟ್ಟು ಇವರಿಗೆ ಸನ್ಮಾನ ಮಾಡಲಾಯಿತು. ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸರ್ ರತನ್ ಟಾಟಾ ಅವರ ಜೀವನದಿಂದ ಸಿಗುವಂತ ಕೆಲವೊಂದು ಲೈಫ್ ಚೇಂಜಿಂಗ್ ಲೆಸನ್ ಗಳನ್ನ ತಿಳಿಯೋಣ. ಇವುಗಳನ್ನ ಅಪ್ಲೈ ಮಾಡಿ ನೀವು ಕೂಡ ಸಕ್ಸಸ್ಫುಲ್ ವ್ಯಕ್ತಿ ಆಗಬಹುದು. ಸರ್ ರತನ್ ಟಾಟಾ ಅವರ ಜನನ ಮುಂಬೈ, ಮಹಾರಾಷ್ಟ್ರದಲ್ಲಿ 28 ಡಿಸೆಂಬರ್ 1937ರಲ್ಲಿ ಆಯಿತು. ಇವರ ತಂದೆ ನವಲ್ ಟಾಟಾ, ತಾಯಿ ಸೂನಿ ಟಾಟಾ. ಇವತ್ತು ಸರ್ ರತನ್ ಟಾಟಾ ಅವರ ವಯಸ್ಸು 86 ವರ್ಷ ಆಗಿರಬಹುದು. ಆದರೆ ಇವತ್ತು ಕೂಡ ಸರ್ ರತನ್ ಟಾಟಾ ದೇಶದ ಯುವಕರಿಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಲೆಸನ್ ನಂಬರ್ 1, ಅಕ್ಸೆಪ್ಟ್ ದ ಚಾಲೆಂಜಸ್. ಹೇಳಲಾಗುತ್ತೆ, ಜೀವನದಲ್ಲಿ ಬರುವಂತ ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಕಷ್ಟ ಒಂದಾದ್ರೂ ಒಂದು ಪರಿಹಾರದ ಜೊತೆಗೆ ಬರುತ್ತೆ ಅಂತಾರೆ. 1991ರ ಆ ಸಮಯವಿತ್ತು. ಸರ್ ರತನ್ ಟಾಟಾ ಅವರಿಗೆ ಟಾಟಾ ಸನ್ಸ್ ಕಂಪನಿಯ ಚೇರ್ಮನ್ ಆಗಿ ಮಾಡಿದ್ರು. ಮತ್ತೆ 1998ರಲ್ಲಿ ದೇಶದ ಪ್ರಥಮ ಪ್ಯಾಸೆಂಜರ್ ವೆಹಿಕಲ್ ಟಾಟಾ ಇಂಡಿಕಾವನ್ನ ಲಾಂಚ್ ಮಾಡಿದ್ರು. ಹೇಳಲಾಗುತ್ತೆ, ಈ ಕಾರ್ ಸರ್ ರತನ್ ಟಾಟಾ ಅವರ ಜೀವನದ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಇದಕ್ಕಾಗಿ ಅವರು ತುಂಬಾ ಶ್ರಮ ಪಟ್ಟಿದ್ರು. ಆದರೆ ಟಾಟಾ ಇಂಡಿಕಾ ಮಾರ್ಕೆಟ್ ನಲ್ಲಿ ಅಂದುಕೊಂಡಷ್ಟು ಲಾಭ ಗಳಿಕೆ ಮಾಡಲಿಲ್ಲ. ಇಂಡಿಯನ್ ಮಾರ್ಕೆಟ್ ನಲ್ಲಿ ಫ್ಲಾಪ್ ಆಯಿತು. ಇದರಿಂದ ಟಾಟಾ ಮೋಟಾರ್ಸ್ ಗೆ ತುಂಬಾ ಲಾಸ್ ಕೂಡ ಆಯಿತು. ಇದನ್ನ ಕಂಡು ಟಾಟಾ ಕಂಪನಿಯ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತೆ ಶೇರ್ ಹೋಲ್ಡರ್ಸ್ ಕಾರ್ ಮೇಕಿಂಗ್ ಯೂನಿಟ್ ಅನ್ನ ಮಾರಾಟ ಮಾಡಿ ಎಂದು ಸರ್ ರತನ್ ಟಾಟಾ ಅವರಿಗೆ ಸಲಹೆ ನೀಡ್ತಾರೆ. ಬೇರೆ ದಾರಿ ಇಲ್ಲದ ಕಾರಣ ಸರ್ ರತನ್ ಟಾಟಾ ಇದನ್ನ ಒಪ್ಕೋಬೇಕಾಗತ್ತೆ. ಈ ಡೀಲ್ ತಗೊಂಡು ಸರ್ ರತನ್ ಟಾಟಾ ಅವತ್ತಿನ ಎಲ್ಲಕ್ಕಿಂತ ದೊಡ್ಡ ಕಂಪನಿ ಫೋರ್ಡ್ ಹತ್ರ ಹೋಗ್ತಾರೆ. ಆಗಿನ ಫೋರ್ಡ್ ಕಂಪನಿಯ CEO ಬಿಲ್ ಫೋರ್ಡ್ ಸರ್ ರತನ್ ಟಾಟಾ ಅವರಿಗೆ ಅವಮಾನ ಮಾಡಿ ಹೇಳ್ತಾರೆ, ನಿಮಗೆ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ಬಗ್ಗೆ ಮಾಹಿತಿನೇ ಇಲ್ಲ ಅಂದ್ರೆ ಇದನ್ನ ಯಾಕೆ ಲಾಂಚ್ ಮಾಡಿದ್ರಿ? ಇದನ್ನ ಖರೀದಿ ಮಾಡಿ ನಾವು ನಿಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದೀವಿ ಅಂತಾರೆ. ಈ ಮಾತು ಕೇಳಿ ಸರ್ ರತನ್ ಟಾಟಾ ಡೀಲ್ ಕ್ಯಾನ್ಸಲ್ ಮಾಡಿ ಮರಳಿ ಭಾರತಕ್ಕೆ ಬರ್ತಾರೆ. ಈ ಸಮಯದಲ್ಲಿ ಬೇರೆ ಯಾರೇ ಆಗಿದ್ರು ವಾದ ವಿವಾದ ಮಾಡಿ ತಾನೇ ಸರಿ ಅಂತ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಸರ್ ರತನ್ ಟಾಟಾ ಬಿಲ್ ಫೋರ್ಡ್ ಮಾಡಿರುವ ಅವಮಾನವನ್ನ ಮೋಟಿವೇಶನ್ ರೂಪದಲ್ಲಿ ತಗೊಂಡು ಟಾಟಾ ಇಂಡಿಕಾ ಕಾರ್ನ ಕೊರತೆಗಳನ್ನ ನಿವಾರಣೆ ಮಾಡಿ ಕೆಲವು ದಿನಗಳ ನಂತರ ಟಾಟಾ ಇಂಡಿಕಾ ನ್ಯೂ ವರ್ಜನ್ ಅನ್ನ ಲಾಂಚ್ ಮಾಡಿದ್ರು. ಅದುವೇ ಟಾಟಾ ಇಂಡಿಕಾ V2. ಇದು ಇಂಡಿಯನ್ ಕಾರ್ ಮಾರ್ಕೆಟ್ ನಲ್ಲಿ ಸೂಪರ್ ಹಿಟ್ ಆಯ್ತು. ನಂತರ ಸರ್ ರತನ್ ಟಾಟಾ ಟಾಟಾ ಮೋಟಾರ್ಸ್ ಅನ್ನ ಗ್ರೋತ್ ಮಾಡ್ತಾ ಇದ್ರು. ಮತ್ತೆ ಕೆಲವು ವರ್ಷಗಳ ನಂತರ ಟಾಟಾ ಮೋಟಾರ್ಸ್ ಅನ್ನ ದೇಶದ ಟಾಪ್ ಕಂಪನಿಗಳ ಮಧ್ಯೆ ತಂದು ನಿಲ್ಲಿಸಿದ್ರು. ಒಂದು ಕಡೆ ಸರ್ ರತನ್ ಟಾಟಾ ಎತ್ತರಕ್ಕೆ ಬೆಳೀತಾ ಇದ್ರೆ, ಇನ್ನೊಂದು ಕಡೆ 2008ರಲ್ಲಿ ಫೋರ್ಡ್ ಕಂಪನಿ ನಷ್ಟ ಅನುಭವಿಸ್ತಾ ಇತ್ತು. ಹೀಗಿರುವಾಗ ಫೋರ್ಡ್ ತನ್ನ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಕಾರ್ ಮೇಕಿಂಗ್ ಯೂನಿಟ್ ಅನ್ನ ಮಾರಾಟ ಮಾಡ್ತಾ ಇತ್ತು. ಸರ್ ರತನ್ ಟಾಟಾ ಅವರಿಗೆ ಈ ವಿಷಯ ಗೊತ್ತಾದ ತಕ್ಷಣ ಈ ಎರಡನ್ನು ಖರೀದಿ ಮಾಡಲು ಮುಂದಾದ್ರು. ಸರ್ ರತನ್ ಟಾಟಾ ಅವರ ಈ ನಿರ್ಧಾರ ತುಂಬಾ ಆಶ್ಚರ್ಯಕರವಾಗಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ಜಗತ್ತಿನ ವ್ಯವಹಾರದಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಿತ್ತು. ಇದರಿಂದ ಅನೇಕ ಆಟೋಮೊಬೈಲ್ಸ್ ಕಂಪನಿಗಳು ದಿವಾಳಿ ಹಂತ ತಲುಪಿದ್ವು. ಎಲ್ಲರಿಗೂ ಅನಿಸ್ತಾ ಇತ್ತು ಸರ್ ರತನ್ ಟಾಟಾ ಈ ನಿರ್ಧಾರವನ್ನ ಬಿಲ್ ಫೋರ್ಡ್ಗೆ ಪಾಠ ಕಲಿಸಲು ತಗೊಂಡಿದ್ದಾರೆ ಅಂತ ಇದ್ರು. ಕೆಲವೊಬ್ಬರು ಟೀಕೆ ಕೂಡ ಮಾಡಿದ್ರು. ಆದ್ರೆ ಸರ್ ರತನ್ ಟಾಟಾ ಈ ನಿರ್ಧಾರವನ್ನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ತಗೊಂಡಿದ್ರು. ಅಂದ್ರೆ ಸರ್ ರತನ್ ಟಾಟಾ ಕೂಡ ಲಕ್ಸರಿ ಕಾರ್ ತಯಾರಿಸಬೇಕು ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಗಳನ್ನ 2008ರಲ್ಲಿ $2.3 ಬಿಲಿಯನ್ ಕೊಟ್ಟು ಖರೀದಿ ಮಾಡಿದ್ರು. ಹೇಳಲಾಗುತ್ತೆ, ಈ ಡೀಲ್ ನಡೆಯುವ ಸಂದರ್ಭದಲ್ಲಿ ಬಿಲ್ ಫೋರ್ಡ್ ಹೇಳಿದ್ರು, ಇವುಗಳನ್ನ ಖರೀದಿ ಮಾಡಿ ನೀವು ನಮ್ಮ ಮೇಲೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ರಿ ಅಂದ್ರು.
ಇಲ್ಲಿ ಸರ್ ರತನ್ ಟಾಟಾ ತಮ್ಮ ಅವಮಾನವನ್ನ ಮೋಟಿವೇಶನ್ ಅಂತ ತಿಳ್ಕೊಂಡು ಸೇಡು ತೀರಿಸಿಕೊಂಡ್ರು. ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ಅರ್ಥ ಮಾಡ್ಕೋಬೇಕು. ತಮ್ಮ ಕೋಪವನ್ನು ಮೋಟಿವೇಶನ್ ಅಲ್ಲಿ ಪರಿವರ್ತನೆ ಮಾಡಿ ಸಾಧಿಸಿ ತೋರಿಸಬೇಕು. ಸರ್ ರತನ್ ಟಾಟಾ ಹಲವಾರು ಚಾಲೆಂಜ್ ಗಳನ್ನ ಸ್ವೀಕರಿಸಿ ಅವುಗಳಲ್ಲಿ ಗೆದ್ದಿದ್ದಾರೆ. ಲೆಸನ್ ನಂಬರ್ 2, ಬಿಲೀವ್ ಇನ್ ಯುವರ್ ಸೆಲ್ಫ್. ಯಾವಾಗ ಸರ್ ರತನ್ ಟಾಟಾ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಅನ್ನ ಖರೀದಿ ಮಾಡಿದ್ರು, ಆಗ ಕೂಡ ಅವರ ಮೇಲೆ ಅನೇಕ ಜನ ಟೀಕೆ ಮಾಡಿದ್ರು. ಅದೇ ತರ 2000ರಲ್ಲಿ ಟೆಟ್ಲಿ ಹೆಸರಿನ ಬ್ರಿಟಿಷ್ ಟೀ ಕಂಪನಿಯನ್ನ ಖರೀದಿ ಮಾಡುವಾಗ ಕೂಡ ಅನೇಕ ಜನ ವಿರೋಧ ಮಾಡಿದ್ರು. ಆದ್ರೆ ಸರ್ ರತನ್ ಟಾಟಾ ಅವರಿಗೆ ತನ್ನ ಮೇಲೆ ತನಗೆ ಜಾಸ್ತಿ ನಂಬಿಕೆ ಇತ್ತು. ಅವರು ಇದರಲ್ಲೂ ಒಂದು ಬಿಸ್ನೆಸ್ ಆಪರ್ಚುನಿಟಿಯನ್ನ ಕಂಡುಕೊಂಡ್ರು. ಯಾಕಂದ್ರೆ 1990ರಲ್ಲಿ ಟೆಟ್ಲಿ ಲಿಪ್ಟನ್ ಬಿಟ್ರೆ ಸೆಕೆಂಡ್ ಲಾರ್ಜೆಸ್ಟ್ ಟೀ ಬ್ರ್ಯಾಂಡ್ ಆಗಿತ್ತು. ಮತ್ತೆ ಟಾಟಾ ಟೀ ಜಗತ್ತಿನ ವರ್ಲ್ಡ್ ಲಾರ್ಜೆಸ್ಟ್ ಟೀ ಪ್ರೊಡ್ಯೂಸಿಂಗ್ ಕಂಪನಿ ಆಗಿತ್ತು. ಅಂದ್ರೆ ಚಹಾ ಪುಡಿ ತಯಾರು ಅಂತೂ ಮಾಡ್ತಾ ಇದ್ರು, ಆದ್ರೆ ಅದನ್ನ ಯಾವುದೇ ಬ್ರ್ಯಾಂಡ್ ಜೊತೆಗೆ ಮಾರಾಟ ಮಾಡ್ತಾ ಇರಲಿಲ್ಲ. ಆಗ ಸರ್ ರತನ್ ಟಾಟಾ ಯೋಚನೆ ಮಾಡಿದ್ರು, ದೇಶದಲ್ಲಿ 50ಕ್ಕೂ ಹೆಚ್ಚು ಕಡೆ ಟೀ ಬೆಳೀತಾ ಇದ್ದಾರೆ, ಆದ್ರೆ ಇದಕ್ಕೆ ಆದಂತಹ ಒಂದು ಬ್ರ್ಯಾಂಡ್ ಇರಲಿಲ್ಲ. ಯಾವಾಗ ಟೆಟ್ಲಿ ಟೀ ಕಂಪನಿ ಮಾರಾಟ ಆಗ್ತಾ ಇತ್ತು, ಆಗ ಸರ್ ರತನ್ ಟಾಟಾ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಇದನ್ನ 271 ಮಿಲಿಯನ್ ಯೂರೋಸ್ ಕೊಟ್ಟು ಖರೀದಿ ಮಾಡಿದ್ರು. ಇದು ಯಾವುದೇ ಇಂಟರ್ನ್ಯಾಷನಲ್ ಕಂಪನಿಯನ್ನ ಇಂಡಿಯನ್ ಕಂಪನಿ ಖರೀದಿ ಮಾಡಿರುವ ಎಲ್ಲಕ್ಕಿಂತ ದೊಡ್ಡ ಇಕ್ವಜೇಷನ್ ಆಗಿತ್ತು. ಇದರಿಂದ ಟಾಟಾ ಟೀ ಜಗತ್ತಿನ ಸೆಕೆಂಡ್ ಲಾರ್ಜೆಸ್ಟ್ ಟೀ ಬ್ರ್ಯಾಂಡ್ ಆಗುವುದರ ಜೊತೆಗೆ ಯೂನಿಲಿವರ್ ಮತ್ತೆ ಲಾರೆಗಳಂತಹ ಗ್ಲೋಬಲ್ ಕಂಪನಿಗಳ ಜೊತೆ ಕಾಂಪಿಟೇಷನ್ ಕೂಡ ಮಾಡ್ತಾ ಇತ್ತು. ಅದಕ್ಕೆ ಸರ್ ರತನ್ ಟಾಟಾ ಅವರ ಒಂದು ಮಾತಿದೆ, ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ರೈಟ್ ಡಿಸಿಷನ್, ಐ ಟೇಕ್ ಡಿಸಿಷನ್ ಮೇಕ್ ದೆಮ್ ರೈಟ್. ಅಂದ್ರೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಲ್ಲಿ ನನಗೆ ನಂಬಿಕೆ ಇಲ್ಲ, ಆದ್ರೆ ನಾ ತೆಗೆದುಕೊಂಡಿರುವ ನಿರ್ಧಾರಗಳನ್ನ ಸರಿಯಾಗಿ ಮಾಡುತ್ತೇನೆ. ಇಲ್ಲಿ ಹೇಳುವ ಅರ್ಥ ಇಷ್ಟೇ, ನಾವು ನಮ್ಮ ಮೇಲೆ ನಂಬಿಕೆ ಇಡಬೇಕು, ಇಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ನಿರ್ಧಾರ ತಗೋಬೇಕು. ಯಾಕಂದ್ರೆ ಜನ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ಟೀಕೆ ಮಾಡ್ತಾರೆ. ಲೆಸನ್ ನಂಬರ್ 3, ಟ್ರಸ್ಟ್, ವ್ಯಾಲ್ಯೂಸ್ ಅಂಡ್ ಕಮಿಟ್ಮೆಂಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ. ಟಾಟಾ ಗ್ರೂಪ್ ನ ಸ್ಥಾಪಕ ಜಮ್ಶೆಡ್ಜಿ ಟಾಟಾ ಯಾವ ತರ ನಂಬಿಕೆ ವಿಶ್ವಾಸ ಗಳಿಸಿದ್ರು, ಅದೇ ತರ ಸರ್ ರತನ್ ಟಾಟಾ ಕೂಡ ವಿಶ್ವಾಸ ನಂಬಿಕೆಯನ್ನ ಗಳಿಸಿದ್ದಾರೆ. ಸರ್ ರತನ್ ಟಾಟಾ ಅವರಿಗೆ ಕಂಪನಿಯ ವ್ಯಾಲ್ಯೂಸ್ ಮತ್ತೆ ಕಮಿಟ್ಮೆಂಟ್ ಹಣದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿವೆ. ಈ ಘಟನೆ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. 2016ರಲ್ಲಿ ಸರ್ ರತನ್ ಟಾಟಾ ಸೈರಸ್ ಮೇಸ್ತ್ರಿಯನ್ನ ಟಾಟಾ ಸನ್ಸ್ ಕಂಪನಿಯ ಚೇರ್ಮನ್ ಹುದ್ದೆಯಿಂದ ಕೆಳಗೆ ಇಳಿಸಿದ್ರು. ಕಾರಣ ಇವರು ಸಂಪಾದನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಇದನ್ನ ಸರ್ ರತನ್ ಟಾಟಾ ಒಂದೆರಡು ಬಾರಿ ಕ್ಷಮಿಸಿದ್ರು. ಆದ್ರೆ 2009ರಲ್ಲಿ HTT ಡೊಕೊಮೊ ಟಾಟಾ ಟೆಲಿ ಸರ್ವಿಸ್ ನ 26.5% ಶೇರ್ ಅನ್ನ 13,500 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು. ಆ ಸಮಯದಲ್ಲಿ ಟಾಟಾ HTT ಡೊಕೊಮೊ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು, ಯಾವಾಗ ಬೇಕಾದ್ರೂ ಶೇರ್ ಮಾರಾಟ ಮಾಡಬಹುದು. ಒಂದ್ ವೇಳೆ ಶೇರ್ ಯಾರು ಖರೀದಿ ಮಾಡದಿದ್ದಲ್ಲಿ ಸ್ವತಃ ಟಾಟಾ ಈ ಶೇರ್ ಖರೀದಿ ಮಾಡುತ್ತೆ, ಮತ್ತೆ ಅದರ ಮಿನಿಮಮ್ 50% ವ್ಯಾಲ್ಯೂ ಕೊಡಬೇಕು ಅಂತ ಮಾತಾಗಿತ್ತು. ಆದರೆ ಈ ಒಪ್ಪಂದ ಆದ ಕೆಲವೇ ವರ್ಷಗಳ ನಂತರ ಸೈರಸ್ ಮೇಸ್ತ್ರಿ ಟಾಟಾ ಸನ್ಸ್ ನ ಚೇರ್ಮನ್ ಆಗಿದ್ರು. ಆ ಟೈಮ್ ನಲ್ಲಿ ಟೆಲಿಕಾಂ ಸೆಕ್ಟರ್ ತುಂಬಾ ಲಾಸ್ ನಲ್ಲಿ ನಡೀತಾ ಇತ್ತು. ಇದನ್ನ ಕಂಡು HTT ಡೊಕೊಮೊ ಎಕ್ಸಿಟ್ ಮಾಡಬೇಕು ಅನ್ನತ್ತೆ, ಮತ್ತೆ ಅಗ್ರಿಮೆಂಟ್ ಪ್ರಕಾರ ತನ್ನ ಶೇರ್ ಗಳನ್ನ ಟಾಟಾ ಕಂಪನಿಗೆ ವಾಪಸ್ ಖರೀದಿ ಮಾಡು ಅನ್ನತ್ತೆ. ಆದ್ರೆ ಶೇರ್ ಮರಳಿ ಖರೀದಿ ಮಾಡುವುದರಿಂದ ಟಾಟಾ ಕಂಪನಿಗೆ ತುಂಬಾ ದೊಡ್ಡ ಲಾಸ್ ಆಗ್ತಾ ಇತ್ತು. ಇದನ್ನ ಕಂಡು ಸೈರಸ್ ಮೇಸ್ತ್ರಿ ಹಣ ರಿಟರ್ನ್ ಕೊಡಲು ನಿರಾಕರಿಸಿದ್ರು. ಇದನ್ನ ಕಂಡು HTT ಡೊಕೊಮೊಗೆ ತುಂಬಾ ದೊಡ್ಡ ಶಾಕ್ ಆಗುತ್ತೆ. ಯಾಕಂದ್ರೆ HTT ಡೊಕೊಮೊ ಸರ್ ರತನ್ ಟಾಟಾ ಅವರ ಮೇಲೆ ವಿಶ್ವಾಸ ಮಾಡಿ ಡೀಲ್ ಸೈನ್ ಮಾಡಿತ್ತು. ಆಗ HTT ಡೊಕೊಮೊ ಇಂಟರ್ನ್ಯಾಷನಲ್ ಕೋರ್ಟ್ ನಲ್ಲಿ ಟಾಟಾ ವಿರುದ್ಧ ಮೋಸ ವಂಚನೆಯ ಕೇಸ್ ಹಾಕುತ್ತೆ. ಯಾವಾಗ ಈ ಮಾತು ಸರ್ ರತನ್ ಟಾಟಾ ಅವರಿಗೆ ಗೊತ್ತಾಗುತ್ತೆ, ಅವರಿಗೂ ತುಂಬಾ ದುಃಖ ಆಗುತ್ತೆ. ಯಾಕಂದ್ರೆ ಅವರು ಟಾಟಾ ಕಂಪನಿಯನ್ನ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ನಿರ್ಮಾಣ ಮಾಡಿದ್ರು. ಆದರೆ ಸೈರಸ್ ಮೇಸ್ತ್ರಿಯ ಒಂದು ತಪ್ಪಿನಿಂದ ಟಾಟಾ ಕಂಪನಿ ಮೇಲೆ ಕಪ್ಪು ಚುಕ್ಕೆ ಬಂತು. ಅದಕ್ಕಾಗಿ ಸರ್ ರತನ್ ಟಾಟಾ ಸೈರಸ್ ಮೇಸ್ತ್ರಿಯನ್ನ 2016ರಲ್ಲಿ ಚೇರ್ಮನ್ ಹುದ್ದೆಯಿಂದ ಕೆಳಗೆ ಇಳಿಸಿದ್ರು. ಮತ್ತೆ 2017ರಲ್ಲಿ HTT ಡೊಕೊಮೊವನ್ನು $1.27 ಮಿಲಿಯನ್ ಅಮೌಂಟ್ ಕೂಡ ಕೊಟ್ರು. ಸರ್ ರತನ್ ಟಾಟಾ ಅವರ ಮಾತಾಗಿತ್ತು, ಯಾವುದೇ ಒಂದು ಬಿಸ್ನೆಸ್ ಟ್ರಸ್ಟ್ ಮೇಲೆ ನಡೆಯುತ್ತೆ, ಯಾವ ಬಿಸ್ನೆಸ್ ನಲ್ಲಿ ಟ್ರಸ್ಟ್ ಇರೋದಿಲ್ಲ ಆ ಬಿಸ್ನೆಸ್ ಜಾಸ್ತಿ ದಿನ ನಡೆಯೋದಿಲ್ಲ ಅಂತಾರೆ. ಅದಕ್ಕೆ ಜಾಸ್ತಿ ಸಂಪಾದನೆ ಮಾಡಲು ಯಾವತ್ತು ತಮ್ಮ ವ್ಯಾಲ್ಯೂಸ್ ಮರಿಬಾರ್ದು ಎಂದರ್ಥ. ಅದೇ ತರ ಒಂದ್ಸಲ ಒಂದು ಇಂಟರ್ವ್ಯೂ ನಲ್ಲಿ ಸರ್ ರತನ್ ಟಾಟಾ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಯಾಕೆ ಮುಖೇಶ್ ಅಂಬಾನಿಯಷ್ಟು ಶ್ರೀಮಂತ ಇಲ್ಲ ಅಂದ್ರೆ ಸರ್ ರತನ್ ಟಾಟಾ ಅವರ ಉತ್ತರ ಇತ್ತು, ಮುಖೇಶ್ ಅಂಬಾನಿ ಒಬ್ಬ ಬಿಸ್ನೆಸ್ ಮ್ಯಾನ್, ಆದ್ರೆ ನಾವೊಬ್ಬ ಇಂಡಸ್ಟ್ರಿಯಲಿಸ್ಟ್. ಮುಖೇಶ್ ಅಂಬಾನಿ ದೇಶದ ಎಕಾನಮಿ ಎತ್ತರಕ್ಕೆ ಬೆಳಿಲಿ ಅಂತ ಯೋಚನೆ ಮಾಡ್ತಾರೆ, ಆದ್ರೆ ದೇಶದ ಜನ ಯಾವತ್ತು ಉಪವಾಸ ಉಳಿಬಾರ್ದು ಮತ್ತೆ ದೇಶದ ಜನ ಯಾವತ್ತು ಬಡವರಾಗಿ ಉಳಿಬಾರ್ದು ಅಂತ ಯೋಚನೆ ಮಾಡ್ತೀನಿ ಅಂತಾರೆ. ಇವತ್ತು ಟಾಟಾ ಗ್ರೂಪ್ ನ ಜಾಸ್ತಿ ಶೇರ್ ಟಾಟಾ ಸನ್ಸ್ ಹತ್ರ ಇವೆ. ಮತ್ತೆ ಟಾಟಾ ಸನ್ಸ್ ಸಂಪಾದನೆ ಮಾಡಿರುವ 66% ಟಾಟಾ ಫ್ಯಾಮಿಲಿ ಹತ್ರ ಹೋಗುತ್ತೆ. ಈ ತರ ನೋಡಿದ್ರೆ ಸರ್ ರತನ್ ಟಾಟಾ ತುಂಬಾ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಬೇಕಾಗಿತ್ತು, ಆದ್ರೆ ಈ ತರ ಇಲ್ಲ. ಯಾಕಂದ್ರೆ ಟಾಟಾ ಫ್ಯಾಮಿಲಿ ಹತ್ರ ಬಂದಿರುವ ಸಂಪಾದನೆಯ 82% ಚಾರಿಟಿ, ಟ್ರಸ್ಟ್, ಫೌಂಡೇಶನ್ ಗಳಿಗಾಗಿ ಡೊನೇಟ್ ಮಾಡ್ತಾರೆ. ಇವತ್ತು ಸರ್ ರತನ್ ಟಾಟಾ ಅವರ ನೆಟ್ವರ್ತ್ 38,000 ಕೋಟಿ ರೂಪಾಯಿ ಮಾತ್ರ ಇದೆ. ಹಾಗೆ ನೋಡಿದ್ರೆ ಮುಖೇಶ್ ಅಂಬಾನಿ ಮತ್ತೆ ಗೌತಮ್ ಅದಾನಿ ಮುಂದೆ ಇದು ತುಂಬಾ ಸಣ್ಣ ಅಮೌಂಟ್ ಇದೆ. ಏನೇ ಆದ್ರೂ ಟಾಟಾ ಅವರ ನಂಬಿಕೆ ವಿಶ್ವಾಸದ ಮುಂದೆ ಈ ಎಲ್ಲವೂ ಕಡಿಮೆನೆ ಅಲ್ವಾ?